ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶೃಂಗೇರಿ ಶಂಕರಮಠದಿಂದ ಲಕ್ಷ್ಮೀನಾರಾಯಣ ಅಮಚಿ ಮತ್ತು ಶ್ರೀನಿವಾಸ್ ಮೇಸ್ತ್ರಿಗೆ ಶಾರದಾ ಪ್ರಸಾದ ಪುರಸ್ಕಾರ. ಶಂಕರಮಠ ಅಭಿವೃದ್ಧಿ ಕುರಿತು ಅಶ್ವಿನಿ ಕುಮಾರ್, ಅಭಿನಂದಿತರ ಕುರಿತು ಕೃಷ್ಣಯ್ಯ ಮಹಾಬಲೇಶ್ವರ್ ಭಟ್ ಮಾತು. ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮೀನಾರಾಯಣ ಅಮಚಿ ಮತ್ತು ಶ್ರೀನಿವಾಸ್ ಮೇಸ್ತ್ರಿ ಅಭಿಪ್ರಾಯ. ಸ್ಪೆಷಲ್ ಪ್ಯಾರಾ ಒಲಿಂಪಿಕ್ಸ್. ಮುಂಗರವಳ್ಳಿ ಚೈತನ್ಯ ವಿಶೇಷ ಶಾಲಾ ಮಕ್ಕಳಿಂದ ಪವರ್ ಲಿಫ್ಟಿಂಗ್ ಸಾಧನೆ. ಹುಲಿದೇವರಬನ ಶರತ್ ಶೆಟ್ಟಿ, ಸಾಗರದ ಅನುಷಾಗೆ ಬೆಳ್ಳಿ ಪದಕ. ಕೊರ್ಲಿಕೊಪ್ಪ ಲೀಲಾವತಿಗೆ ಕಂಚಿನ ಪದಕ. ಈಗ ಸುದ್ದಿಯ ವಿವರ. ಸಾಧಕರನ್ನು ಸನ್ಮಾನಿಸುವುದು ಸತ್ಸಂಪ್ರದಾಯ. ನಮ್ಮ ನಡುವಿನ ಸಾಧಕರ ಸಾಧನೆ ಎಲ್ಲರಿಗೂ ಪ್ರೇರಣೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದಲ್ಲಿ ಸೋಮವಾರ ಶಂಕರಮಠದ ವತಿಯಿಂದ ನವರಾತ್ರಿ ಅಂಗವಾಗಿ ಹಿರಿಯ ಅರ್ಥಧಾರಿ ಎಂ.ಆರ್. ಲಕ್ಷ್ಮೀನಾರಾಯಣರಾವ್ ಅಮಚಿ, ಗಣಪತಿ ಬ್ಯಾಂಕ್ ಅಧ್ಯಕ್ಷ ಆರ್. ಶ್ರೀನಿವಾಸ್ ಅವರಿಗೆ 2025ನೇ ಸಾಲಿನ ಶಾರದಾ ಪ್ರಸಾದ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಶ್ರೀಮಠದ ಅರ್ಚಕರಾದ ಮಹಾಬಲೇಶ್ವರ್ ಭಟ್, ಪ್ರೊಫೆಸರ್ ಕೆ.ಆರ್. ಕೃಷ್ಣಯ್ಯ ಸನ್ಮಾನ ಸ್ವೀಕರಿಸಿ ಲಕ್ಷ್ಮೀನಾರಾಯಣರಾವ್, ಗಣಪತಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿದರು. ವೇದಿಕೆಯಲ್ಲಿ ಮಾಸನಂಜುಂಡಸ್ವಾಮಿ, ವಿದ್ವಾನ್ ಮಹಾಬಲೇಶ್ವರ್ ಭಟ್, ಪ್ರೊಫೆಸರ್ ಕೃಷ್ಣಯ್ಯ ಕೆ.ಆರ್., ರಾಜಶ್ರೀ, ಪ್ರಭಾವತಿ ಎಸ್.ಕೆ., ಸವಿತಾ ಶ್ರೀಕಾಂತ್, ಜ್ಯೋತಿ ಮಣೂರು ಇನ್ನಿತರರು ಹಾಜರಿದ್ದರು. ವೀಣಾ ಪ್ರಾರ್ಥಿಸಿದರು. ಪ್ರಭಾವತಿ ಶ್ರೀಧರ್ ಸ್ವಾಗತಿಸಿದರು. ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆ ಮತ್ತು ರಸಪ್ರಶ್ನೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕೂಲಿ ಕಾರ್ಮಿಕನಾಗಿ ಇವತ್ತು ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ, ಗಣಪತಿ ಬ್ಯಾಂಕಿನ ಅಧ್ಯಕ್ಷರಾಗಿ, ನಗರಸಭಾ ಸದಸ್ಯರಾಗಿ, ಬಿಜೆಪಿಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ, ಹಾಗೆ ಅವರ ಸಮಾಜದ ರಾಜ್ಯಾಧ್ಯಕ್ಷರಾಗಿ, ಅದಕ್ಕಿಂತ ಮಿಕ್ಕಿ ಯಾರೇ ಒಬ್ಬ ನಾನು ತೊಂದರೆಯಲ್ಲಿದ್ದೇನೆ, ನನಗೊಂದು ಸಹಾಯ ಮಾಡಿ ಅಂತ ಹೇಳಿದಾಗ ಧಾರಾಳವಾಗಿ ಹಣವನ್ನು ಕೊಡುವಂಥ ಸ್ವಭಾವ ಇದೆಯಲ್ಲ, ಅಂದರೆ ಕರ್ಮಣ್ಯ ವಾದಿಕಾರಸ್ಥರು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಶ್ರೀನಿವಾಸ ಮೇಸ್ತ್ರಿಗಳು. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ನಾವು ಈ ಸರಿ ಶಾರದಾ ಪ್ರಸಾದ ನೀಡಬೇಕು ಸಂಕಲ್ಪವನ್ನು ಮಾಡಿದ್ವಿ. ಸಾಗರ ಶೃಂಗೇರಿ ಶಂಕರಮಠ 25 ವರ್ಷಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಈ ಸಾಗರ ನಗರದಲ್ಲೇ ಒಂದು ಮಠ ಹೇಗಿರಬೇಕು ಅಂತ ಹೇಳೋದು ತೋರಿಸುವಂಥದ್ದು ಅಂತ ಹೇಳುವಂಥ ಒಂದು ಸಂಕಲ್ಪ ತಂದೆಯವ್ರಿಗೆ ಇತ್ತು. ನನಗೂ ಅದು ಬಂದಿದೆ, ಅವರಿಂದ ಬಂದಿದೆ. ಅದು ಜಗದ್ಗುಳ ಕೃಪೆ. ಒಂದು ಕ್ಷೇತ್ರದ ರೂಪವನ್ನು ಕೊಡೋದು ಸಹ ನಾವು ಮಾಡಿದ್ದೇವೆ. ಜಗದ್ಗುಳ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅದಕ್ಕೆ ಜಗದ್ಗುಳ ಆಶೀರ್ವಾದವೂ ಸಹ ಆಗಿದೆ. ಹೇಗೆ ಅಂತ ಹೇಳಿದರೆ, ಶ್ರೀನಿವಾಸ ಮೇಸ್ತ್ರಿ ಅವರೇ, ನೀವು ಮುಂದಿನ ದಿನಗಳಲ್ಲಿ ಆ ಜವಾಬ್ದಾರಿಯನ್ನು, ನೀವು ಮಠದ ಜವಾಬ್ದಾರಿಯನ್ನು ನೀವು ಒಬ್ಬ ಸಾರ್ವಜನಿಕ ರಂಗದಲ್ಲಿರೋದ್ರಿಂದ ನೀವು ತೆಗೆದುಕೊಳ್ಬೇಕಾಗ್ತದೆ ಅಂತ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. 2 ಮಹಾದ್ವಾರಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಸಾಗರದಲ್ಲಿ ಎಲ್ಲೂ ಅಂಥ ಮಹಾದ್ವಾರಗಳು ಈವರೆಗೆ ಇಲ್ಲ. ಅದು ಇತ್ತೀಚೆಗೆ ನಗರಸಭೆಯು ಸಹ ಅನುಮತಿಯನ್ನ ನೀಡಿದೆ. ಹಾಗೆ ಇನ್ನೊಂದು ಪ್ರಸ್ತಾಪವನ್ನು ಶ್ರೀನಿವಾಸ ಮೇಸ್ತ್ರಿ ನಾನು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಹೈವೇ ಮತ್ತು ನಮ್ಗೆ ಈ ಕಡೆ ಹೈವೇ ಒಳಗೆ ಬರುವಂಥ ಜಾಗ ಒಂದು ಸಣ್ಣ ಪಾರ್ಕ್ ಟೈಪ್ ಅದನ್ನು ಮಾಡಿ ಅಲ್ಲಿ ಆದಿಶಂಕರಾಚಾರ್ಯರ ಮೂರ್ತಿಯನ್ನು ಅಲ್ಲಿ ಇಟ್ಟು ಆದಿಶಂಕರಾಚಾರ್ಯ ವನ ಅಂತ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪ ಯಾಕಂದರೆ ಮನೆ ತರೀಕೆರೆಯಲ್ಲಿ ಮಾಡಿ ಈ ರೀತಿ ಎಲ್ಲೆಲ್ಲಿ ಶಂಕರ ಮಠಗಳು ಇದೆಯೋ ಅಲ್ಲೆಲ್ಲ ಈ ಥರ ಕೆಲಸಗಳು ಸ್ವತಃ ಅಲ್ಲಿಯ ನಗರಸಭೆ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ನಗರ ಪಾಲಿಕೆ ಇರ್ಬೋದು, ಅವರೇ ಮುಂದೆ ನಿಂತು ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಅದು ನಾವು ಶಂಕರರಿಗೆ ಕೊಡುವಂಥ ಒಂದು ದೊಡ್ಡ ಕೊಡುಗೆ ಇವತ್ತು. ಯಾಕೆಂದರೆ ಆದಿಶಂಕರಾಚಾರ್ಯರ ದಿನವನ್ನು ಫಿಲಾಸಫರ್ಸ್ ಡೇ ಅಂತ ಇಡೀ ದೇಶದಲ್ಲಿ ಶಂಕರ ಜಯಂತಿ ಎಂದು ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನೀವು ಆ ಕೆಲಸವನ್ನು ನಾವು ಶ್ರೀನಿವಾಸ ಮೇಸ್ತ್ರಿ ಅವರು ನೀವು ಮುಂದೆ ಸಹ ನೀವು ಕಾರ್ಪೊರೇಟ್ ಆಗ್ತೀರಾ, ಯಾಕೆಂದ್ರೆ ಅವತ್ತು ನೀವು ಜನರ ಹತ್ತಿರವಾಗಿದ್ದೀರ. ಈ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು. ಈ ಜಾಗದಲ್ಲಿ ಯಾರೇ ನಾಳೆ ಈ ಭಾಗದ ನಗರಸಭಾ ಸದಸ್ಯರು ಯಾರೇ ಇರ್ಬೋದು. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲೆಲ್ಲ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಒಬ್ಬ ಯಕ್ಷಗಾನ ಅರ್ಥಧಾರಿ. ಒಂದೇನಂತಂದ್ರೆ, ಕಟ್ಟದ ಕೆಳಗಿನವ ಯಕ್ಷಗಾನ ಕಲಾವಿದರೊಂದಿಗೆ ಕಟ್ಟದ ಮೇಲಿನ ಒಬ್ಬ ಸಮರ್ಥವಾಗಿ ಯಕ್ಷಗಾನ ತಾಳುವಂತೆ ಅರ್ಥ ಹೇಳ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಎಮ್ಮ.
ನಾವು ಕಟ್ಟೆಗಳಲ್ಲಿ ಏನು ಕಡಿಮೆ ಇಲ್ಲ, ಸರಿಸಾಗಿ ಸನ್ಮಾನಿತರಾಗ್ತಾ ಇದ್ದಾರೆ, ಅದು ಪುರಸ್ಕಾರಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಯಾವ ದಿವಸ? ಶ್ರೀ ಶಾರದಾ ಸ್ಥಾಪನೆ ಸರಸ್ವತಿ ಪೂಜೆ ದಿವಸ ಆಗ್ತಾ ಇದೆ. ಯಾರಿಗೆ? ಸರಸ್ವತಿ ಪುತ್ರರಾಗಿರ್ತಕ್ಕಂತಹ ಎಮ್ಮಾರುವರಿಗೆ. ಯಾವುದು ಪುರಸ್ಕಾರ? ವಿದ್ಯೆ ಅಧಿದೇವತೆ ಆಗಿರ್ತಕ್ಕಂಥ ಶಾರದಾ ಪ್ರಸಾದ ಕೂಡ ಅಲ್ಲಿ ಮೇಳೈಸಿರ್ತಕ್ಕಂತಹ ಒಂದು ವ್ಯಕ್ತಿ ಶ್ರೀ ಎಮ್ಮಾರು. ಯಕ್ಷಗಾನದಲ್ಲಿ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ತಮ್ಮ ವಾಗ್ಜಾಲತ್ವದ ಮೂಲಕವಾಗಿ ಆ ಪೌರಾಣಿಕ ಪ್ರಸಂಗಗಳನ್ನು, ಪೌರಾಣಿಕ ಪಾತ್ರಗಳನ್ನು ಅದನ್ನು ಕೂಡ ಇದೆ. ಯಾಕಂದ್ರೆ ನಾನು ಗಮಕ ಸಂಘದವನಾಗಿದ್ದರಿಂದ ಗಮಕ ವ್ಯಾಖ್ಯಾನದಲ್ಲಿಯೂ ಕೂಡ ಅವರು ತೋರಿಸಿದ್ದಾರೆ. ಸುಮಾರು 60 ವರ್ಷಗಳಿಂದ ಅವರು ಗಮಕ ವ್ಯಾಖ್ಯಾನ ಮಾಡಿದ್ದಾರೆ. ಆನಂತರ ಹಾಗೆ 20ನೇ ವಯಸ್ಸಿನಲ್ಲಿ ಅವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದವರು. ಅಂದರೆ 72 ವರ್ಷ ಆಯಿತು ಪ್ರಾರಂಭ ಮಾಡಿ. ಆದ್ದರಿಂದ ಇಂತಹ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಒಬ್ಬ ಎಮ್ಮಾರ್ ಅವರನ್ನು ನಾವು ಇವತ್ತಿಲ್ಲಿ ಗೌರವಿಸ್ತಾ ಇದ್ದೇವೆ. ಅವರು ಒಬ್ಬನು ಕಡಿಮೆಯವರು, ತುಂಬ ಕಡಿಮೆಯವರು. ನಮಗೆ ಶಿವ ಸಾವಿರ ಹುಟ್ಟಿದವರು. 51ನೇ ವರ್ಷಕ್ಕೆ ಅವರು ಒಂದು ಕರ್ಮ ಎನಿಸಿರ್ತಕ್ಕಂತಹ ಶ್ರೀನಿವಾಸ ಮೇತ್ರಿಯವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವರು. ಕಷ್ಟಪಟ್ಟು 7ನೇ ಕ್ಲಾಸ್ ಓದಿದ್ರು. ಮುಂದೆ ಓದಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಅನುಕೂಲ ಇರಲಿಲ್ಲ. ಅನುಕೂಲ ಇದ್ರೆ ಅಲ್ಲೇ ವಿದ್ಯಾಭ್ಯಾಸ ನಿಂತು ಹೋಯಿತು. ಆನಂತರ ಮನೆ ಜವಾಬ್ದಾರಿ ಹೊರಬೇಕಾಯಿತು. ಜೀವನ ಪ್ರಾರಂಭ ಮಾಡಿದರು. ಸಂಸಾರ ನಡೆಸಬೇಕಲ್ಲ, ಅದಕ್ಕಾಗಿ ಹಾಗೆ ಕೂಲಿ ಕಾರ್ಮಿಕರಾಗಿ ಪ್ರಾರಂಭ ಮಾಡಿರ್ತಕ್ಕಂಥವರು ಕೊನೆಗೆ ಇವರೆಲ್ಲ ಸನ್ಮಾನಕ್ಕೆ ಅತ್ಯಂತ ಹೋಗಬೇಕು. ಅದ್ರ ಬಗ್ಗೆ ಎರಡು ಅನುಮಾನ ಇಲ್ಲ. ಎಮ್ಮಾರು ನೋಡ್ರೆ ನಮ್ಗೆ ಹೊಟ್ಟೆಗೆ ಕಾಣಿಸ್ತೇವೆ. 92 ವರ್ಷ ಮುಂದಿದ್ದಾರಲ್ಲ, ನಮ್ಗೆ 70 ವರ್ಷಕ್ಕೆ ನಾವು ಮುದ್ದಾಗ್ಬಿಡ್ತೇವೆ ಅಂತ. ಈ ರೀತಿಯಲ್ಲಿ ಅವರಿಗೆ ದೇವರು 3 ವರ್ಷ 20 ವರ್ಷವರೆಗೂ ಆಯುಷ್ಯನ್ನು ಕೊಡಲಿ, ಇದೇ ರೀತಿ ಸೇವೆ ಮಾಡುವಂತಹ ಭಾಗ್ಯವನ್ನು ಕೊಡಲಿ. ಮತ್ತು ಈಗಾಗಲೇ ಅಶ್ವಿನಿ ಕುಮಾರ್ ಹಾಗೆ ಶ್ರೀನಿವಾಸ ಮೂರ್ತಿ ಅವರಿಗೆ ನಗರಸಭೆಯಲ್ಲಿ ಯಾರಿದ್ರು ಅಲ್ಲಿ ಇವರು ಬೇಕಾಗಿ ಬಿಟ್ಟು ಹೋಗಲಿ, ಬೇರೆಯವರು ಬಂದು ಸಹಿತ ಅವ್ರದ್ದು ಮಾಡುವಂಥ ಅಧಿಕಾರ ಇರುತ್ತೆ. 25ನೇ ವರ್ಷದಲ್ಲಿ ಕೆಲಸ ಏನಿದೆಯಾ ಅಶ್ವಿನಿ ಕುಮಾರ್ ಸಂಕಲ್ಪ ಮಾಡಿದ ಹಾಗೆ ಆ ಎಲ್ಲ ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನು ನಮ್ಮ ಶ್ರೀನಿವಾಸ ಮೂರ್ತಿ ಅವರಿಗೆ ಕೊಡಲಿ. ಅವರಿಂದ ಆ ಕೆಲಸ ಸಾಧ್ಯವಾಗಿ ನಡೆಯಲಿ. ಶಾರದಾಂಬೆಯಲ್ಲಿ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ನನಗೆ ಮಾತಾಡಲಿಕ್ಕಾಗಲ್ಲ, ಅದು ಮಾತಾಡೋದು ಸಹ ಬಂದ್ಬಿಡುತ್ತೆ. ನನಗೆ ಬಯಸಿದೆ ನೀವೆಲ್ಲ ಊಟಕ್ಕೆ ಪಾಪ 2 ಕಾಲ ತಿನ್ನೋದು. ಅಲ್ಲಿ ಕಾಲ ನೋಡಿದ್ರೆ ಆ ಕಾಲದಲ್ಲಿ ಮಳೆ, ವಿದ್ಯುತ್ ಕಾಯಿಲೆಗಳು, ಯಾರಿಗೇನು ಬೇಡೋ ಅದು ಬರುತ್ತೆ, ಯಾರಿಗೇನು ಬೇಕೋ ಅದು ಬರೋದಿಲ್ಲ. ಅದು ನಮ್ಮ ಸಾಧ್ಯ. ಯಾಕಂದರೆ ನಮ್ಗೆ ಏನು ಬೇಕೋ ಬಯಸಿದ್ದೆಲ್ಲ ನಮ್ಗೆ ಸಿಗುತ್ತೆ ಅಂತ ನಿರ್ಣಯ ಇಲ್ಲ. ನಮ್ಗೆ ಯಾವ್ದು ಬೇಡೋ ದೂರ ಮಾಡಬೇಕು ಅಂದರೆ ದೂರ ಮಾಡಲಿಕ್ಕೆ ಸಾಧ್ಯತೆಯೂ ನಮಗಿಲ್ಲ. ನಾಸ್ತಿದಂತೂನ ಸರ್ವಂ ಸರ್ವೇಶ್ವರೇ. ಈ ರೀತಿಯಲ್ಲಿರೋದ್ರಿಂದ ಎಲ್ಲರಿಗೂ ಸಹಿತ ನೀವು ಒಳ್ಳೆಯದು ಮಾಡಲಿ. ಸಂಗಡ ನಾನು ಸಹಿತ ಆದಷ್ಟು ಬೇಗನೆ ಮುಳುವಾಗಿ ಬರುವಂಗಾಗಲಿ. ಅದಿಲ್ಲ ಅಂದರೆ ಭಗವಂತ ಕಲ್ಯಾಣ ಮಂಟಪವನ್ನು ಮಾಡಿ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆ ಈ ಶಂಕರ ಮಠದ ಈ ಆವರಣ ಇದೆಯಲ್ಲ, ಇದು ಬಹಳ ಚಿರಪರಿಚಿತವಾದ. ಸಾಮಾನ್ಯವಾಗಿ ನಮ್ಮ ಹೊಸಬಾಳೆ ಸೀತಾರಾಮರಾಯರು, ನಮ್ಮ KR ಕೃಷ್ಣಯ್ಯನವರು ಇವರ ಸಾರಥ್ಯದಲ್ಲಿ ಮಲೆನಾಡು ಗಮಕಲಾ ಸಂಘದ ವತಿಯಿಂದ ಇಲ್ಲಿ ಸುಮಾರು ಎಷ್ಟೋ 100 ಆಗಿದೆ. ನಾನೇ ಸಾಮಾನ್ಯ ಒಂದು 50-60 ಕಾರ್ಯಕ್ರಮಕ್ಕೆ ಇಲ್ಲಿ ವ್ಯಾಖ್ಯಾನಕಾರನಾಗಿ ಒಂದು ಭಾಗವಹಿಸಿದ್ದೆ. ಹಾಗಾಗಿ ಇಂದಿಗೂ ನನಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ನಾನು ಪದೇ ಪದೇ ಬರದೇ ಇರ್ಬೋದು, ನಾನು ಆಗಿಂದಾಗಿ ಬಂದು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡೋದು ನನಗೆ ಆಗ್ತಾ ಇಲ್ಲ. ಆದರೂ ಕೂಡ ಇದು ನನಗೊಂದು ಆತ್ಮೀಯವಾದಂಥ ಸ್ಥಳ, ಆತ್ಮೀಯವಾದಂಥ ವಾತಾವರಣ. ಅಷ್ಟು ನಾನು ಸಂತೋಷದಿಂದ ಹೇಳಬಲ್ಲೆ. ಇದನ್ನು ಅಶ್ವಿನಿ ಕುಮಾರ್ ಇನ್ನೂ ಅಭಿವೃದ್ಧಿ ಮಾಡಿದ್ರೆ ಏನೋ ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಇರ್ತಲ್ಲ, ಆ ರೀತಿಯನ್ನು ಮಾಡಿ ಇಡೀ ಸಾಗರಕ್ಕೆ ಒಂದು ಭೂಷಣಪ್ರಾಯವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಆ ರೀತಿಯಾಗಿ ಶೃಂಗೇರಿ ಶಂಕರ ಮಠ ಆಗಲಿ. ಶಂಕರಾಚಾರ್ಯ ವಿಷಯದಲ್ಲಿ ಹೇಳೋದಕ್ಕೆ ಹೋದರೆ ಒಂದು ದಿವಸವೇ ಬೇಕು. ಅವರು ಬದುಕಿದ್ದು ಕೇವಲ 32 ವರ್ಷಗಳು ಮಾತ್ರ. ಬೇರೆ ಮೋಕ್ಷ, ಆ ಪರಬ್ರಹ್ಮನಲ್ಲಿ ಐಕ್ಯವಾಗುವುದಕ್ಕೆ ಬೇಕಾಗತಕ್ಕಂಥ ಜ್ಞಾನವನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಕರ್ಮ ಬೇಕು. ಒಳ್ಳೆ ನಿಂತುಕೊಂಡು ಬಿಡಬೇಡಿ, ಮೇಲೆ ಬನ್ನಿ. 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸಿಗೆ ಬನ್ನಿ, 2ನೇ ಕ್ಲಾಸ್ನಾಗ ಇರಬೇಡಿ. ಹಾಗೆ ಆ ಪರಬ್ರಹ್ಮ ವಸ್ತುವಿನ ಜ್ಞಾನವನ್ನು ಏನು ಆ ಸಮಾಧಿ ಸ್ಥಿತಿಯಲ್ಲಿ ಪಡ್ಕೊಳ್ಬೇಕು, ಅದನ್ನು ಪಡ್ಕೊಂಡು ಅದ್ವೈತವನ್ನು ಅವರು ಪ್ರಚಾರ ಮಾಡಿ. ಅಶ್ವಿನಿ ಮತ್ತು ಅಲ್ಲಿ ಈ ಮಠಕ್ಕೆ ಸಂಬಂಧಪಟ್ಟ ಈ ಶಾರದಾ ಪ್ರಸಾದ ಅನ್ನುವಂಥದ್ದನ್ನು ದಯಪಾಲಿಸಿದ್ದಾರೆ. ಈ ಶಾರದೆಯ ಪ್ರಸಾದ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ ನನಗೆ. ಯಾಕಂದರೆ
ನಿರಂತರವಾಗಿ ನಾನು ಅಶ್ವಿನಿ ಸರ್ ಅವರು ನನಗೂ ಅವ್ರಿಗೆ ಪರಿಚಯ ಇದ್ದಿಲ್ಲ ಅಷ್ಟೇ, ಆದರೆ RMC ಅಲ್ಲಿ ಏನು ವಿದ್ಯಾಭ್ಯಾಸ ಮುಗಿದ ನಂತರದಲ್ಲಿ ನಮ್ಮ ತಾಯಿ ಜೊತೆ ಕೆಲಸಕ್ಕೆ ಹೋಗ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ಅವಾಗಿಂದನೂ ಅವ್ರ ತಂದೆ ಅಶ್ವಿನಿ ಸರ್ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಅವರು ಯಾವುದೇ ಸಂಘ ಸಂಸ್ಥೆಗಳಲ್ಲಿ, ದೇವಸ್ಥಾನಗಳಲ್ಲಿ ಸಾಕಷ್ಟು ಯಾವ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಂದಿದ್ದು ಸಾರ್ವಜನಿಕರಿಗೆ ಏನಾಗಬೇಕು ಆ ರೀತಿಯ ಒಂದು ಕೆಲಸವನ್ನು ಇವತ್ತು ನಿರಂತರವಾಗಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಆ ಶಾರದಾಂಬೆ ಅವರಿಗೆ 100 ವರ್ಷ ಆಯಸ್ಸು, ಆರೋಗ್ಯವನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದ್ರೆ ಈ ಸಮಾಜ ಮುಕ್ತಿಯಲ್ಲಿ ಕೆಲಸ ಮಾಡುವಂಥದ್ದು ಎಲ್ಲರಿಗೂ ಆ ಮನೋಭಾವ ಇರಲ್ಲ. ಆ ರೀತಿಯಲ್ಲಿ ಇವತ್ತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಂಜುಂಡ ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಹಾಸ್ಪಿಟಲ್ ನಿವೃತ್ತಿ ಹೊಂದಿದ ನಂತರದಲ್ಲಿ ಅದು ಈ ಆಸ್ಪತ್ರೆ ಇದ್ದಂಥ ಸಂದರ್ಭದಲ್ಲೂ ತುಂಬಾ ಚಟುವಟಿಕೆ, ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಹೊಂದಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲಿ ಅವರ ಒಂದು ಜೀವವನ್ನು ಯಾವುದೇ ರೀತಿ ನನ್ನ ಜೀವದ ಬಗ್ಗೆ ನನಗೆ ಹೆದರಿಕೆ ಇಲ್ಲ, ಜನರ ಜೀವ ಉಳಿಸ್ಬೇಕಂತೇಳಿ ಆ ರೀತಿಯಲ್ಲಿ ಅವರಿಗೆ ನಮ್ಮ ಪಕ್ಷದ ಕಡೆಯಿಂದ ಜವಾಬ್ದಾರಿ ಕೊಟ್ಟಿದ್ರು ಕೋವಿಡ್ ಇಂಜೆಕ್ಷನ್ ಬಗ್ಗೆ. ಅದಕ್ಕೆ ಅವರು ನಿರಂತರವಾಗಿ ಆ ಕೆಲಸವನ್ನು ಸಾರ್ವಜನಿಕರಲ್ಲಿ ಎಷ್ಟೊತ್ತಿಗೂ ಹೋದರೂ ಸಮೇತ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಪತ್ರಕರ್ತರಾಗಿ ಇವತ್ತು ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಇವತ್ತು ಸಾಗರದಲ್ಲಿ ಹೆಸರನ್ನು ಮಾಡಿದೆ. ಹಾಗೆ ಗುರುಗಳು ಬಂದಂತ ಸಂದರ್ಭದಲ್ಲಿ ನಾನು ಕೂಡ ನೋಡಿದ್ದೀನಿ. ಆ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಶಾಸ್ತ್ರ ಸಂಖ್ಯೆಯಲ್ಲಿ ಒಂದು ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಈಗಾಗಲೇ ನನಗೆ ಏನು ಅಶ್ವಿನಿ ಸರ್ ಅವರು ಹೇಳಿದ್ರು, ಈ ಹೈವೇಲಿರುವಂತ ರಸ್ತೆಯ ಒಂದು ಪಾರ್ಕ್ ನೋಡಿದೀವಿ ನಾವು, ನಿಜಕ್ಕೂ ತುಂಬಾನೇ ಹಾಳಾಗಿದೆ. ಇಂಥ ಒಂದು ಅವಕಾಶವನ್ನು ನನಗೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಶಾರದಾಂಬನ ಆಶೀರ್ವಾದ, ಶಾರದಾಂಬೆ ದೇವಿ ಆಶೀರ್ವಾದ ಇದ್ರೆ ಖಂಡಿತವೂ ಮತ್ತೆ ನಗರಸಭೆ ಸದಸ್ಯನಾಗಿ ನೀವೆಲ್ಲ ಆಶೀರ್ವಾದ ಇದ್ರೆ ನನಗೆ ಯಾವುದೇ ಒಂದು ನಗರಸಭೆಯಲ್ಲಿ ಸ್ಥಾನಮಾನ, ಜವಾಬ್ದಾರಿ ಸಿಕ್ಕಿದ್ರೆ ಖಂಡಿತವಾಗ ಅದನ್ನು ನಾನು ಮಾಡೋದಕ್ಕೆ ಸ್ವಯಂ ಪ್ರೇರಿತರಾಗಿ, ಎಷ್ಟೇ ಸದಸ್ಯ ಇರಲಿ, ನಮ್ದು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾಕಂದ್ರೆ ನೀವು ಇದೊಂದು ಧಾರ್ಮಿಕವಾಗಿ ಕೇಳ್ತಾ ಇದ್ದೀರಿ, ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕೇಳಿದ್ದೀನಿ. ಅದನ್ನು ನಾನು ಖಂಡಿತವಾಗೂ ಮಾಡಿಕೊಡಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಹಾಗೆ ಈ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಸುಂದರವಾಗಿ. ಸಾಗರ ತಾಲೂಕಿನ ಭೀಮನಕೋಣೆ ಮುಂಗರವಳ್ಳಿ ಚೈತನ್ಯ ವಿಶೇಷ ಶಾಲೆಯ ಮಕ್ಕಳು ಬೌದ್ಧಿಕ ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ನವದೆಹಲಿಯಲ್ಲಿ ನಡೆಸಿದ ಪವರ್ ಲಿಫ್ಟಿಂಗ್ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಹುಲಿದೇವರಬನ ಗ್ರಾಮದ ಶರತ್ ಶೆಟ್ಟಿ ಜೂನಿಯರ್ ವಿಭಾಗದಲ್ಲಿ ಬೆಳ್ಳಿ ಪದಕ, ಅನುಷಾ ಕೆ ಸಾಗರದ ಸೀನಿಯರ್ ವಿಭಾಗದಲ್ಲಿ ಬೆಳ್ಳಿ ಪದಕ, ಲೀಲಾವತಿ ಬಿ ಕೊರ್ಲಿಕೊಪ್ಪ ಸೀನಿಯರ್ ವಿಭಾಗದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಪವರ್ ಲಿಫ್ಟಿಂಗ್ ಮುಖ್ಯ ತರಬೇತುದಾರ ಉಮೇಶ್ ಭೀಮನಕೋಣೆ, ಶಿಕ್ಷಕರಾದ ಗೀತಾಯನ್, ಆದರ್ಶ್ ಸಿ ಇವರು ಸಹಾಯಕ ತರಬೇತುದಾರರಾಗಿ ರಾಜ್ಯವನ್ನು ಪ್ರತಿನಿಧಿಸಿದ್ದರು. ವಿಜೇತ ಕ್ರೀಡಾಪಟುಗಳು ಸೋಮವಾರ ಸಂಜೆ ಸಾಗರದ ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.